ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಅದೊಂದು ವಿಷಯ ಗೊತ್ತಿರುತ್ತೆ. ಸೊ ಈಗ ಬಿಗ್ ಬಾಸು ಪ್ಲಸ್ ಪ್ರಯಾಗ್ ಇವರಿಬ್ಬರ ಬಗ್ಗೆನೇ. ಬಿಗ್ ಬಾಸು ಫುಲ್ ಎಪಿಸೋಡ್ ನೋಡಿದೆ, ತುಂಬ ಖುಷಿ ಆಯಿತು. ಫೈನಲ್ ಗೆದ್ದಿರೋದು ಕಾರ್ತಿಕ್ ಅವರು, ರನ್ನರ್ ಅಪ್ ಆಗಿರೋದು ಡ್ರೋನ್ ಪ್ರತಾಪ್. ಕಾರ್ತಿಕ್ ಅವ್ರಿಗೆ ಕಂಗ್ರ್ಯಾಚುಲೇಷನ್, ಡ್ರೋನ್ ಪ್ರತಾಪ್ ಕೂಡ ಕಂಗ್ರ್ಯಾಚುಲೇಷನ್. ಸೊ ಅವರಿಬ್ಬರು ಡಿಸರ್ವಿಂಗ್ ಈ ಬಿಗ್ ಬಾಸ್ ಸೀಸನಲ್ಲಿ. ಸೊ ಇವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಾಯ್ತದ. ಸೊ ನೆಕ್ಸ್ಟ್ ಬಂದು ಪ್ರಯಾಗ್ ಅವ್ರಿಗೆ. ಪ್ರಯಾಗ್ ಸರ್, ಈಗ ನೀವು ನನ್ನ ವೀಡಿಯೋ ನೋಡ್ತೀರೋ ನೋಡೋದು ನನಗಂತೂ ಗೊತ್ತಿಲ್ಲ. ಬಟ್ ನನ್ನಲ್ಲಿರೋ ಪ್ರಶ್ನೆಗಳಲ್ಲ, ಪ್ರತಿ ಜನರ ಹತ್ರ ಇರೋಂಥ ಪ್ರಶ್ನೆಗಳಿದು. ಇದಕ್ಕೆ ಮಾತಾಡೋಕ್ಕೆ ಬಂದಿರೋದು. ಸೊ ಕೇಳಿಸ್ಕೊಳ್ಳಿ. ಪ್ರಯಾಗ್ ಅವರೇ, ನಿಮಗೆ ಬಿಗ್ ಬಾಸಲ್ಲಿ ಅವನೇನೋ ಒಂದು ವಿಷಯ ಹೇಳ್ದ, ತಲೆ ಕೊಡಿದ್ರು, ತಂಗಿಗೆ ಮದುವೆ ಮಾಡೋಕ್ಕೆ ಬಿಡಲ್ಲ, ನನಗೆ ಅವಮಾನ ಮಾಡಿದ್ರು ಅಂತ. ಸೊ ಇದು ಬಿಗ್ ಬಾಸಲ್ಲಿ ಫಸ್ಟ್ ಟೈಮ್ ನಡೆಯೋದಲ್ಲ. ಅವನು ಲಾಸ್ಟ್ ಹಳೆ ವೀಡಿಯೋದಲ್ಲೂ ಕೂಡ ಹೇಳಿದ್ದಾನೆ. ಸೊ ನೀವು ಆವಾಗ ಬಂದು ಯಾಕೆ ನೀವು ಪಬ್ಲಿಕ್ ಮುಂದೆ ಹೇಳಲಿಲ್ಲ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದು, ಬಿಗ್ ಬಾಸಲ್ಲಿ ಹೇಳಿದ್ಮೇಲೆ ನೀವು ಯಾಕೆ ಬಂದು ಇವಾಗ ನಿಂತ್ಕೊಂಡಿದ್ದೀರಾ ಸ್ಟ್ಯಾಂಡರ್ಡ್ಗೆ? ಅದು ಬರೀ ಕಂಪ್ಲೇಂಟ್ ಕೊಡೋದಿರಲಿ, ಸ್ಟ್ರೈಟಾಗಿ ಬಂದ್ಬಿಟ್ಟು ಮೀಡಿಯಾ ಮುಂದೆ ಯಾಕೆ ನಿಂತ್ಕೊಂಡಿದ್ದೀರಾ? ಪ್ರತಾಪ್ ಹೆಸರು ಹಾಳು ಮಾಡೋದಕ್ಕೆ, ಅಲ್ಲ ನಿಮ್ಮ ಹೆಸರನ್ನ ಫೇಮಸ್ ಮಾಡ್ಕೊಳ್ಳೋದಕ್ಕೆ? ಎರಡನೇ ಕ್ವಶನ್. ಮೂರನೇ ಕ್ವಶನ್ ಬಂದು, ನಿಮ್ಮನ್ನು ಜನಗಳು ನಂಬ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಯಾರೂ ನಂಬ್ತಾ ಇಲ್ಲ. ಪ್ರತಾಪ್ನ ಯಾರೂ ನಂಬ್ತಾ ಇರಲಿಲ್ಲ, ಬಟ್ ಇವಾಗ ಪ್ರತಾಪ್ನ ತುಂಬ ಸಿಕ್ಕಾಪಟ್ಟೆ ನಂಬ್ತಾ ಇದ್ದಾರೆ. ಬಟ್ ಇವಾಗ ನಿಮ್ಮನ್ನು ಯಾರೂ ನಂಬ್ತಾ ಇಲ್ಲ. ಏನಕ್ಕೆ ಹೇಳಿ? ನಿಮ್ಮನ್ನು ಯಾಕೆ ನಂಬ್ತಾ ಇಲ್ಲ ಅಂತಂದರೆ, ಅವ್ನು ಫಸ್ಟ್ ಟೈಮ್ ಹೇಳಿದಾಗಲೇ ನೀವು ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅವಾಗ ಅಲಿಗೇಷನ್ ಹಾಕಿ ಅವನ ಮೇಲೆ ಕೇಸ್ ಹಾಕಿ ಆಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಿದ್ರೆ ಅವಾಗ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇರ್ತಾಯಿತ್ತು, ಒಳ್ಳೆ ಆಫೀಸರ್ ಅಂತ ಅನಿಸ್ಕೊತಿದ್ರಿ. ಆವಾಗ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇರ್ತಾಯಿತ್ತು. ಬಟ್ ನೀವೇನು ಮಾಡಿದ್ರಿ? ಆವಾಗ ಬಿಟ್ಬಿಟ್ರಿ. ಬಿಗ್ ಬಾಸಲ್ಲಿ ಹೇಳ್ದ ಅಂದ ತಕ್ಷಣವೇ ಬಂದ್ಬಿಟ್ಟು ಮೀಡಿಯಾ ಮುಂದೆ ನಿಂತ್ಕೊಂಡು ಅವನ ಮೇಲೆ ಅಲಿಗೇಷನ್ ಮಾಡಿಕೊಂಡು ಅವನ ಮೇಲೆ ಕೇಸ್ ಹಾಕ್ಕೊಂಡು ಅವನ ಮೇಲೆ ಅಪಪ್ರಚಾರ ಮಾಡಿಕೊಂಡು ತುಂಬ ಮಾಡ್ತಾಯಿದ್ದೀರಾ. ಈಗ ಜನಗಳು ಅವನ ಮತ್ತು ನಂಬ್ತಾರೆ, ನಿಮ್ಮ ಮತ್ತು ಯಾರೂ ನಂಬಲ್ಲ. ಸೊ ಓಕೆನಾ? ಅದು ಹೋಗ್ಲಿ, ಪರವಾಗಿಲ್ಲ ಬಿಡಿ. ಇನ್ಯಾರೋ ಸಾರಂಗ್ ಅನ್ನೋರಿಗೆ ಮೋಸ ಆಗಿದೆ ಅಂತಂದರೆ ಸಾರಂಗ್ ಅವರೇ ಬಂದು ನಿಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊತಾರೆ. ಬಟ್ ಅವ್ರನ್ನೂ ಕರ್ಕೊಂಡ್ಬಂದು ನೀವು ಪಬ್ಲಿಕ್ ಮುಂದೆ ನಿಲ್ಲಿಸ್ತೀರ ಅಂತಂದರೆ ಈಗ ಒಂದು ಕ್ಲಿಯರ್ ಕಟಾಗಿ ಅರ್ಥ ಆಗ್ತಿದೆ ನೀವೆಂಥ ಮನುಷ್ಯ ಅಂತ. ಈಗ ಹಿಂಗೆ ಈ ಥರ ಹೇಳಿದ್ರು ಕೂಡ ನನ್ನ ಮೇಲೂ ಕೇಸ್ ಹಾಕ್ಬಿಡ್ತಿರೋ ನನಗೂ ಭಯ ಆಗ್ಬಿಟ್ಟಿದೆ. ನೀವು ಏನಂದರೆ ಈಗ ಫೇಮಸ್ ಆಗಬೇಕು, ಅದೊಂದು ಕಾರಣಕ್ಕೆ ಒಬ್ಬ ಹೆಸರನ್ನ ಸಿಕ್ಕಾಪಟ್ಟೆ ಹಾಳು ಮಾಡ್ತಾ ಇದ್ದೀರಾ. ಈಗ ಅವ್ನು ಬಿಗ್ ಬಾಸಲ್ಲಿ ರನ್ನರ್ ಅಪ್ ಆಗಿ ಅದ್ರಲ್ಲಿ ಬಂದಿರೋ ಬೈಕ್ ಕೂಡ ಒಬ್ಬ ಬಡ ಹುಡುಗನಿಗೆ ಡೆಲಿವರಿ ಬಾಯ್ಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಅಂಥ ಒಳ್ಳೆಯ ಹುಡುಗ ಇವಾಗ ತುಂಬ ಅವನ ಬಗ್ಗೆ ಕೆಟ್ಟದಾಗಿ ಜನಗಳು ಮಾತಾಡ್ತಿದ್ರು, ಇವಾಗ ಅವನ ಬಗ್ಗೆ ಒಳ್ಳೆ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಿರೋದು ಇಷ್ಟೇ, ದಯವಿಟ್ಟು ಆ ಕೇಸ್ನ ವಾಪಸ್ ತೊಗೊಳ್ಳಿ. ಸಪೋಸ್ ನೀವು ಕೇಸ್ ಹಾಕಿದ್ರೂ ಅದು ಕೋರ್ಟಲ್ಲಿ ನಿಂತ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ಫಸ್ಟ್ ವೀಡಿಯೋದಲ್ಲಿ ಅವ್ನು ಹೇಳಿದ್ದಾನೆ, ನೀವು ಅವಾಗ ಬಂದು ನೀವೇನಾದ್ರು ಹಾಕಿದ್ದಿದ್ರೆ ಅದಕ್ಕೊಂದು ಅರ್ಥ ಇರ್ತಾಯಿತ್ತು. ಬಟ್ ಎರಡನೇ ಸಲ ನೀವು ಬಂದು ನಿಂತ್ಕೊತೀರಂದರೆ ಅದಕ್ಕೆ ಅರ್ಥ ಇರಲ್ಲ. ಸತ್ಯ ಅನ್ನೋದು ಆಲ್ರೆಡಿ ಜನಗಳಿಗೆ ಗೊತ್ತಾಗಿದೆ. ಪ್ರತಾಪ್ ಅವಾಗೆಲ್ಲ ತಪ್ಪು ಮಾಡಿದ್ದಾನೆ, ಈಗ ತಿದ್ಕೊಂಡಿದ್ದಾನೆ, ಒಳ್ಳೆ ಮನುಷ್ಯ ಆಗಿದ್ದಾನೆ. ಈಗ ಬಿಗ್ ಬಾಸಿಂದ ಹೊರಗೆ ಬಂದಾಗ ಅವನ ಬಗ್ಗೆ ಏನೇ ಮಾಡಿದ್ರು ಜನಗಳು ನಂಬಲ್ಲ. ಈಗ ಒಂದು ಲೈಫ್ ಅಂತ ಕೊಟ್ಟಿದ್ದ ಜನಗಳಿಗೆ, ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಈಗ ಹೊರಗಡೆ ಬಂದು ಲೈಫ್ನ ಲೀಡ್ ಮಾಡ್ತಾನೆ. ದಯವಿಟ್ಟು ಪ್ರಯಾಗ್ ಅವರೇ, ಈ ಕೇಸ್ನ ವಾಪಸ್ ತೊಗೊಳ್ಳಿ, ನಿಮಗೂ ಒಳ್ಳೆಯದೇ. ನೀವು ಇದನ್ನು ನೆನೆಸ್ಕೊಂಡೇ ಹೋಗ್ತೀರಾ ಅಂತಂದರೆ ನಿಮಗಂತೂ ಒಳ್ಳೆಯ ಹೆಸರು ಬರಲ್ಲ. ಈಗ ಪ್ರತಾಪ್ನ ನಂಬಲ್ಲ ಅಂತಲ್ಲ, ಇವಾಗ ನಿಮ್ಮನ್ನೇ ಯಾರೂ ನಂಬಲ್ಲ. ನೆಕ್ಸ್ಟ್ ನೀವು ಯಾವುದೇ ಕೇಸ್ ತೊಗೊಬಂದ್ರು ಯಾರೂ ನಂಬಲ್ಲ. ಸರಿನಾ? ನಾನು ನಿಮ್ಗೆ ಹೇಳ್ತಾ ಇರೋದಿದು, ದಯವಿಟ್ಟು ವಾಪಸ್ ತೊಗೊಳ್ಳಿ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಫ್ರೆಂಡ್? ನಾನು ತಪ್ಪಾಗಿ ಏನಾರ ಮಾತಾಡಿದ್ರೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಅಭಿಪ್ರಾಯನ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.